ಬಿವೈ ವಿಜಯೇಂದ್ರ ಕರೆದಿದ್ದ ಸಭೆಗೆ ಆರ್ ಅಶೋಕ್ ಗೈರಾಗಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಬಿವೈ ವಿಜಯೇಂದ್ರ ಸಭೆ ಕರೆದಿದ್ರು. ಬೆಂಗಳೂರು ನಗರದ ಬಿಜೆಪಿ ಶಾಸಕರ ಸಭೆ ಕರೆದಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಬಟ್ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಮೀಟಿಂಗ್ಗೆ ಗೈರಾಗಿದ್ದಾರೆ. ಇದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಭೆಗೆ ಆರ್ ಅಶೋಕ್ ಅವರು ಗೈರಾಗಿರೋದು ಯಾಕೆ, ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬಿಜೆಪಿ ಶಾಸಕರ ಸಭೆಗೆ ಆರ್ ಅಶೋಕ್ ಗೈರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗಾಗಲೇ ಬಿಜೆಪಿಯಲ್ಲಿ ಬಣ ಬಡಿದಾಟ, ಭಿನ್ನಮತೀಯರ ಅಸಮಾಧಾನ ಎಲ್ಲವೂ ಕೂಡ ಬಹಿರಂಗವಾಗಿರೋದೆ. ಈಗ ಇದೇನು ಬೆಳವಣಿಗೆ? ಇದರ ಮಧ್ಯೆ ವಿಜಯೇಂದ್ರ ಅವರು ಕರೆದಿರುವಂತಹ ಸಭೆಗೆ ಆರ್ ಅಶೋಕ್ ಅವರು ಗೈರಾಗಿರೋದು ಯಾಕೆ ಅಂತ? ವಿಜಯ್, ಖಂಡಿತ. ಯಾಕಂತಂದರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ನಿರ್ದೇಶನ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಆದರೂ ಕೂಡ ತಟಸ್ಥ ಬಣ ಇರ್ಬೋದು, ರೆಬಲ್ಸ್ ನಾಯಕರ ಬಣ ಇರ್ಬೋದು, ಈ ಎರಡೂ ಬಣದಿಂದ ಇಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ವಿಚಲಿತರಾಗಿರುವಂಥದ್ದು. ಜೊತೆಗೆ ನೇರವಾಗಿ ಒಂದಷ್ಟು ಶಾಸಕರನ್ನು ಒಗ್ಗೂಡಿಸುವಂಥ ಕೆಲಸ ಕೂಡ ಮಾಡ್ತಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಶಾಸಕರು ಅಂದರೆ ಬೆಂಗಳೂರು ಬಿಜೆಪಿ ಶಾಸಕರ ಸಭೆಯನ್ನು ಕರೀತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬರಬೇಕಾಗುತ್ತೆ. ಆದರೆ ಆರ್ ಅಶೋಕ್ ಅವರು ಈ ಸಭೆಗೆ ಆಗಮಿಸಿರಲ್ಲ. ಅಂದರೆ ನೇರವಾಗಿ ಅಧಿವೇಶನದ ಒಂದಷ್ಟು ಸಿದ್ಧತೆ, ಜೊತೆಗೆ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮಂಡಿಸಬೇಕಾದಂಥ ಒಂದಷ್ಟು ಕಾಯ್ದೆ ಏನಿದೆ ಅದ್ರ ವಿಚಾರವೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಆದರೆ ಆರ್ ಅಶೋಕ್ ಅವರು ಈ ಸಭೆಗೆ ಬಂದಿರಲ್ಲ. ಜೊತೆಗೆ ಬೆಂಗಳೂರಲ್ಲಿದ್ದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಇಲ್ದಿದ್ರೂ ಕೂಡ ಆ ಸಭೆಗೆ ಹೋಗಿರಲ್ಲ. ಎಲ್ಲೋ ಒಂದು ಕಡೆ ಮತ್ತೆ ಪುನಃ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರ ನಡುವೆ ವೈಮನಸ್ಸು ಹೆಚ್ಚಾಗ್ತಾ ಇದೆಯಾ, ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಇದೆಯಾ, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ನೋಡಿ, ವಿಜೇಂದ್ರ ಅವರು ಬೆಂಗಳೂರು ಬಿಜೆಪಿ ಶಾಸಕರ ಸಭೆ ಕರೀಲಿಕ್ಕೆ ಅವಶ್ಯಕತೆ ಏನಿತ್ತು ಅಂತ ಆರ್ ಅಶೋಕ್ ಅವರು ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಆರ್ ಅಶೋಕ್ ಅವರು ಒಕ್ಕಲಿಗರ ಪ್ರಬಲ ನಾಯಕರಾಗಿದ್ದರೂ ಕೂಡ ಬೆಂಗಳೂರನ್ನ ಪ್ರತಿನಿಧಿಸುವಂತಹ ನಾಯಕ ಕೂಡ ಆರ್ ಅಶೋಕ್ ಅವರಾಗಿರುವಂಥದ್ದು. ನೋಡಿ, 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿರುವಂತಹ ನಾಯಕ ಆರ್ ಅಶೋಕ್. ಆದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಕೂಡ ಅಶೋಕ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆ ಕರಿಬೇಕಿತ್ತು. ಆದರೆ ಈ ಸಭೆಯನ್ನು ಹಾಗಾಗಿಲ್ಲ ಅನ್ನೋದು ಕೂಡ ಈಗಾಗಲೇ ಅಶೋಕ್ ಅವರ ಆರೋಪ ಆಗಿರುವಂಥದ್ದು. ಎಲ್ಲೊಂದು ಕಡೆ ಮತ್ತೆ ಬಣ ರಾಜಕೀಯಕ್ಕೆ ಈ ಘಟನೆ ಪುಷ್ಟಿ ಕೊಡ್ತಾ ಇದೆ ಅನ್ನೋದು ಕೂಡ ಒಂದಷ್ಟು ಸಾಕ್ಷಿ ಆಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.